ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯದ ಬಗ್ಗೆ ಚರ್ಚೆ ನಡೆಸೋಣ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮಳೆಯಲ್ಲೂ ಮುಂದುವರಿದ ರೈತರ ಧರಣಿ, ವಿಧಾನಸೌಧದತ್ತ ಅನ್ನದಾತರ ಚಳವಳಿ, ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಕರುಣೆ. ನಾರಾಯಣಪುರ ಡ್ಯಾಂನಿಂದ ಬರ್ತಿದೆ ನೀರು, ನಾಳೆಯಿಂದ ಪುನರಾರಂಭವಾಗಲಿದೆ ಆರ್ಟಿಪಿಎಸ್, ಅಗತ್ಯವಿದ್ದಷ್ಟು ಕರೆಂಟ್ ಖರೀದಿಗೆ ಸರ್ಕಾರ ಸಿದ್ಧ ಅಂದ್ರು ಶೋಭಾ. ಅಧಿಕಾರಿಗಳೇನು ಕತ್ತೆ ಕಾಯ್ತಿದ್ದಾರಾ? ಕೆಎಂಎಫ್ ಉತ್ಪನ್ನ ಸೇಲ್ ಆಗಿಲ್ಲ, 50 ಕೋಟಿ ನಷ್ಟ ಆಗಿದೆ, ಅಧಿಕಾರಿಗಳ ವಿರುದ್ಧ ರೇವಣ್ಣ ಆಕ್ರೋಶ. ಹೈ ಜಂಪ್, ಲಾಂಗ್ ಜಂಪ್ ಕಲಿತೇ ಬರಬೇಕು, ವಿದ್ಯಾರ್ಥಿಗಳು ಶಿಕ್ಷಕರು ಗುಂಡಿಹಾರೆ ಕಾಲೇಜಿಗೆ ಹೋಗಬೇಕು, ಗೊರಗುಂಟೆ ಪಾಳ್ಯದಲ್ಲಿ ಕಾಮಗಾರಿ ಹೆಸರಲ್ಲಿ ಅಧ್ವಾನ. ಮೇ 1ಕ್ಕೆ ರಿಲೀಸ್ ಆಗಲಿದೆ ಅಣ್ಣಾ ಬಾಂಡ್, ಸೆನ್ಸಾರ್ ಬೋರ್ಡ್ ನೀಡಿದೆ ಯುಎ ಸರ್ಟಿಫಿಕೇಟ್, ಪ್ರೇಕ್ಷಕರಿಗೆ ರಸದೂಟ ಸಿಗಲಿದೆ ಅಂದ್ರು ನಿರ್ದೇಶಕ ಸೂರಿ. ವೀಕ್ಷಕರೇ, ಇವತ್ತೊಂದು ವಿಭಿನ್ನ ಪ್ರಕರಣವನ್ನ ನಿಮ್ಮ ಮುಂದೆ ತರ್ತಿದ್ದೀವಿ. ಪ್ರತಿ ಬಾರಿಯೂ ಕೂಡ ನಾವು ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಅಂದ್ರೆ ವಂಚನೆ ಪ್ರಕರಣಗಳು, ಪ್ರೀತಿಸಿ ಮೋಸ ಮಾಡಿದ್ದು, ಅಥವಾ ತಂದೆ ತಾಯಿಯಿಂದ ಕಿರುಕುಳ, ಈ ರೀತಿ ಹಲವಾರು ವಿಷಯಗಳನ್ನ ತಗೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಆದ್ರೆ ಇವತ್ತು ನಮ್ಮ ಮುಂದೆ ಬಂದಿರುವಂತಹ ಜೋಡಿ ತಂದೆ ತಾಯಿಯ ಆಶೀರ್ವಾದ ಪಡೆದೇ ಮದುವೆ ಆದ್ರು. ಆದ್ರೆ ಮುನಿಸಿಕೊಂಡಿರುವಂತಹ ತಂದೆ ತಾಯಿಯ ಆ ಮುನಿಸಿಗೆ ಕಾರಣ ಏನು ಅಂತ ಗೊತ್ತಾಗದೆ ಈಗ ಪರಿತಪಿಸ್ತಾ ಇದ್ದಾರೆ. ಹಾಗಾದ್ರೆ ತಂದೆ ತಾಯಿಯ ಮುನಿಸಿಗೆ ಕಾರಣ ಏನು? ಈ ಜೋಡಿಯ ಅಳಲೇನು? ಇದೇ ಈ ಹೊತ್ತಿನ ದುನಿಯಾ ವಿಶೇಷ. ಅಪ್ಪ ನೀನ್ ಬೇಕಪ್ಪ. ವೀಕ್ಷಕರೇ, ಇವತ್ತು ನಮ್ಮ ಮುಂದೆ ಇರುವಂತಹ ಜೋಡಿ ತಂದೆ ತಾಯಿಯ ಆಶೀರ್ವಾದ ಪಡೆದೇ ಮದುವೆ ಆದ್ರು, ಪ್ರೀತಿಸ್ತಾ ಇದ್ರು. ಪ್ರೀತಿಸಿದ ಸಂದರ್ಭದಲ್ಲಿ ಕೆಲವೊಂದು ವಿರೋಧದ ನಡುವೆಯೂ ತಂದೆ ತಾಯಿಯನ್ನ ಒಪ್ಸೋದ್ರಲ್ಲಿ ಸಫಲವಾಗಿದ್ರು. ಆದ್ರೆ ಮದುವೆಯಾದ ಕ್ಷಣದಿಂದಲೇ ಪ್ರೀತಿಸಿದ ಜೋಡಿಯನ್ನ ದೂರವಾಗಿಟ್ರು. ಅದರಲ್ಲೂ ಮುಖ್ಯವಾಗಿ ಲಾವಣ್ಯ ತಂದೆ ತಾಯಿ ಅವರಿಂದ ದೂರ ಆದ್ರು. ಕಾರಣ ಇಲ್ಲದೆ ದೂರ ಆಗಿರೋದ್ರಿಂದ ಲಾವಣ್ಯ ಈಗ ತಂದೆ ತಾಯಿಯ ಪ್ರೀತಿಗೋಸ್ಕರ ಪರಿತಪಿಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಮುಖ್ಯ ಕಾರಣ ಏನು? ಮದುವೆಗೆ ಒಪ್ಪಿದಂತಹ ತಂದೆ ಈಗ ಯಾಕೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ, ಯಾಕೆ ನನ್ನನ್ನ ಹತ್ರಕ್ಕೆ ಕರೀತಾ ಇಲ್ಲ ಅನ್ನೋದು ಲಾವಣ್ಯ ಅಳಲಾಗಿದೆ. ನನ್ನ ತಂದೆನ ನಾನು ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಒಂದಿನ ಬಿಟ್ಟಿರ್ತಿಲ್ಲ ನಾನು ನಮ್ಮ ತಂದೆನ. ಒಂದು ನಿಮಿಷ ಕಾಣಿಸ್ಲಿಲ್ಲ ಅಂದರೆ ನಮ್ಮ ಅಣ್ಣ ಎಲ್ಲಿ ಅಂತ ಕೇಳ್ತಾ ಇದ್ದೆ. ಇಷ್ಟು ದಿನ ನಾನು ನಮ್ಮ ತಂದೆನ ಬಿಟ್ಟಿದ್ದೀನಿ ಅಂದರೆ ನನ್ನ ನಿಜವಾಗ್ಲೂ ನಾನು ಹೇಳ್ಕೊಳಕ್ಕಾಗ್ತಿಲ್ಲ. ಅದು ಅವ್ರು ಅಂದ್ಕೊಂಡಿರ್ಬೋದು ಇವಳು ನಮ್ಮನ್ನು ಬಿಟ್ಬಿಟ್ಟು ಹೋದ್ಮೇಲೆ ನಾನು ನಮ್ಮ ಬಗ್ಗೆ ಯೋಚನೆ ಮಾಡಿರಲ್ಲ ಅಂತ. ಖಂಡಿತ ತಪ್ಪು. ದಿನ ಯೋಚನೆ ಮಾಡ್ತೀನಿ ನನ್ನ ತಂದೆ ತಾಯಿ ಬಗ್ಗೆ. ಯಾಕಂತ ಗೊತ್ತಿಲ್ಲ. ನಾನು ಮಾಡಿದ್ದೀನಿ, ತಪ್ಪು ಮಾಡಿಲ್ಲ ಅಂತ ನಾನು ಯಾವತ್ತೂ ನನ್ನ ತಲೆ ಎತ್ತಿ ನಡೆಯಲ್ಲ, ತಲೆ ತಗ್ಸಿನೇ ನಡೀತೀನಿ ನಾನು. ದಯವಿಟ್ಟು ನನ್ನ ಜೊತೆ ಮಾತಾಡಿ ನೀವು ಮಾತಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಮಾತಾಡಿ ನೀವು ಯಾಕೆ ಈ ಥರ ಅಂತ ಆದರೂ ನಾನು ಅಟ್ಲೀಸ್ಟ್ ಕೇಳಿ, ಯಾಕಮ್ಮ ಈ ಥರ ಮಾಡಿದೆ ನನಗೆ ಅನ್ನೋದಾದ್ರೂ ಕೇಳಿ. ಅದನ್ನು ನಮ್ಮ ತಂದೆ ಕೇಳಿಲ್ಲ. ಅದು ನನಗೊಂದು ಗಿಲ್ಟ್ ಫೀಲ್ ಇದೆ. ಹೆಣ್ಮಗುಗೆ ಅವ್ರ ತಾತ ಅಜ್ಜಿ ಪ್ರೀತಿ ಬೇಕು, ಲಾವಣ್ಯ ನಮ್ಮ ಮಿಸ್ಸಸ್ಗೆ ಅವರ ತಾಯಿ ತಂದೆ ಪ್ರೀತಿ ಬೇಕು. ತುಂಬ ಕಷ್ಟಪಟ್ಟಿದ್ದಾಳೆ. ನಾವು ಪ್ರೀತಿ ಮದುವೆ ಆಗಿದೆ ತಪ್ಪ? ನನ್ನ ತಾಯಿ ಜೊತೆ ಮಾತಾಡಬೇಕು, ತಂದೆ ಜೊತೆ ಮಾತಾಡಬೇಕು ಅಂತ ನಾನು. ಇಬ್ಬರು ಪ್ರೀತಿಸ್ತಾ ಇದ್ರು, ವಿರೋಧದ ನಡುವೆಯೂ ಮದುವೆ ಆದ್ರು. ಆದ್ರೆ ಆ ಮದುವೆ ಸಂದರ್ಭದಲ್ಲಿ ಲಾವಣ್ಯ ತಂದೆ ಒಪ್ಪಿಗೆಯನ್ನ ಕೊಟ್ಟಿದ್ರು. ಆದ್ರೆ ಮದುವೆಯಾದ ಕ್ಷಣದಿಂದ ಲಾವಣ್ಯನ ದೂರ ಇಟ್ರು. ಈಗಲೂ ಕೂಡ ಲಾವಣ್ಯ ತನ್ನ ತಂದೆ ತಾಯಿ ಪ್ರೀತಿಗೋಸ್ಕರ ಪರಿತಪಿಸ್ತಾ ಇದ್ದಾರೆ. ಸ್ವತಃ ಈ ಜೋಡಿ ನಮ್ಮ ಜೊತೆ ಇದೆ. ಲಾವಣ್ಯ ಮತ್ತು ಮಂಜುನಾಥ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಲಾವಣ್ಯ, ಮೊದಲಿಗೆ ನಿಮ್ಮ ಮಗು ತುಂಬಾ ಮುದ್ದಾಗಿದೆ. ಥ್ಯಾಂಕ್ ಯು. ಸೊ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಮ್ದು 3 years ಆಯ್ತು ಮೇಡಮ್ ಮದುವೆ ಆಗಿ. ಎಲ್ಲಿ ಮೀಟ್ ಆಗಿದ್ರಿ ನೀವಿಬ್ರು? ನಾವು ಮೀಟ್ ಮಾಡಿದಂದ್ರೆ ಇವ್ರ ಫ್ರೆಂಡು ನನಗೆ ಫ್ರೆಂಡ್ ಆಗಿದ್ರು. ಸೊ ಅವ್ರ ಮೂಲಕ ನಮ್ಮದು ಫ್ರೆಂಡ್ಶಿಪ್ ಆಗಿದ್ದು, ನಂತರ ಪ್ರೀತಿ. ಅವ್ರು ನಂಗೆ ಪ್ರಪೋಸ್ ಮಾಡಿದ ತಕ್ಷಣ ನಾನು ಹೇಳ್ದೆ. ಆ್ಯಕ್ಚುಲಿ ಆಲ್ರೆಡಿ ನನಗೆ ಗಂಡು ನೋಡ್ತಿದ್ರು ಮನೆಯಲ್ಲಿ. ನಾನು ಅವ್ರಿಗೆ ಹೇಳಿದ್ದೆ ಒಂದು ಮಾತು, ನನ್ನ ಮನೆಯವ್ರನ್ನ ನಾನು ಬಿಟ್ಟು ಇರೋದಿಲ್ಲ. ನೀನು ಮದುವೆ ಆಗಬೇಕು ಅಂದರೆ ನಮ್ಮ ಮನೆಯಲ್ಲೇ ಒಪ್ಪಿಸಿ ಮದುವೆ ಮಾಡ್ಕೋಬೇಕು. ನಾನಂತೂ ನಮ್ಮ ಮನೆಯವ್ರನ್ನ ಬಿಟ್ಟು ಬರೋಕ್ಕೆ ಸಿದ್ಧ ಇಲ್ಲ ಅಂತ. ಅವರು ಅದಕ್ಕೆ ಒಪ್ಕೊಂಡಿದ್ರು. ಆಯಿತು ಬಂದು ಖಂಡಿತ ಮಾತಾಡ್ತೀನಿ ಅಂತ. ಹಾಗೆ 1 ವರ್ಷ ನಾವು ಕಳೆದ್ವಿ. ಬಟ್ ಆಮೇಲೆ ತುಂಬಾ ಮನೆಯಲ್ಲಿ ಗಂಡು ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಹೇಗೆ ಅಂದರೆ 1 ವೀಕಿಗೆ ಒಂದ್ಸಲ ಬರೋದು, ಗಂಡು ಬರ್ತಾರೆ ಅನ್ನೋದು. ನನಗೆ ಅವಾಗ ತುಂಬಾ ಒಂಥರ ಬೇಜಾರಾಗ್ತಿತ್ತು. ಒಬ್ಬರನ್ನ ಪ್ರೀತಿಸಿ ಬೇರೆಯವ್ರನ್ನ ಮದುವೆ ಆಗುವಂಥ ಮೆಂಟಾಲಿಟಿ ನಂದಲ್ಲ. ಎಷ್ಟೋ ಜನ ಹುಡುಗಿಯರು ಮಾಡ್ತಾರೆ ಫ್ಲರ್ಟ್ ಮಾಡೋದಕ್ಕೆ. ನಾನು ಆ ಥರ ಅವ್ರಿಗೆ ಅದನ್ನೇ ಫಸ್ಟ್ ಹೇಳಿದ್ದು. ನಾನು ಇಷ್ಟಪಟ್ಟಿದ್ದು ನಿನ್ನೇ ಮದುವೆ ಆಗಬೇಕು, ನಿನ್ನ ಜೊತೆನೇ ಸಾಯೋವರೆಗೂ ಜೀವನ ಮಾಡಬೇಕು, ಇಬ್ಬರು ಚೆನ್ನಾಗಿರಬೇಕು, ಇಬ್ಬರು ಮನೆ ಕಡೆಯೂ ಬಂದು ಹೋಗಿ ಮಾಡಬೇಕು ಅಂತಲೇ ನಾನು ಹೇಳಿದ್ದು. ಸೊ ನನ್ಗೆ ಆ ಬಯಕೆನೇ ನನಗೆ ಅಂತ ಅನಿಸ್ತಿತ್ತು.
ಈ ಮನೆಯಲ್ಲಿ ಗೊತ್ತಾಗಿದ ತಕ್ಷಣ ಮನೆಯಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ, ಬೇಡ ಹುಡುಗನ್ ಬಿಟ್ಬಿಡು ಅಂತ. ನಾನು ಆ ಬೈಕೆ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ವಿ. ಅದನ್ನ ಮನೆಯಲ್ಲಿ ಹೇಳಿಲ್ಲ, ಯಾಕಂದ್ರೆ ನನ್ನ ಮನಸ್ಸಿಗೆ ಒಂದು ಬೆಂಬಲ, ನನ್ನ ಮೆಂಟಲ್ಗೆ ಒಂದು ಬೆಂಬಲ, ನಾನು ಇವ್ರ ಹೆಂಡತಿ ಲೀಗಲ್ ಆಗಿ ಹೆಂಡತಿ ಅನ್ನೋದು ಒಂದು ಬೆಂಬಲ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡೆ. ಆ ಮದ್ವೆ ಮಾಡ್ಕೊಂಡು 15 ದಿವಸಕ್ಕೆ ಗೊತ್ತಾಗೋಯ್ತು. ಮನೆಯಲ್ಲಿ ಕರ್ಸಿ ಮಾತಾಡಿದ್ವಿ ಇವ್ರ ಹತ್ರ ಎಲ್ಲ. ಇವ್ರು ಅಂದ್ರು, ಇಲ್ಲ ನಾನು ಖಂಡಿತ ನಾನು ನಿಮ್ಮ ಹುಡುಗಿನ ಬಿಡೋಕ್ಕಾಗಲ್ಲ, ನೀವೇ ಮದುವೆ ಮಾಡ್ಕೊಡಿ, ನಾನು ಖಂಡಿತ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಂದ್ರು, ಇಲ್ಲಪ್ಪ ನೀನು ಮೋಸ ಮಾಡಿಬಿಟ್ರೆ, ನೀವು ಮೋಸ ಮಾಡಿದ್ರೆ ನಮ್ಮ ಹುಡುಗಿಗೆ ಯಾರು ದಿಕ್ಕು? ಇವಾಗೆಲ್ಲ ನೋಡ್ತಾ ಇದ್ದೀರಾ, ನ್ಯಾಚುರಲ್ ಆಗಿ ಎಲ್ಲ ಹುಡುಗಿಯರಿಗೆ ಮೋಸ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ, ಇಲ್ಲ ಕೈ ಕೊಟ್ಟು ಹೋಗ್ತಾರೆ, ಮಗು ಅಂದಮೇಲೆ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ, ಬೇರೆಯವ್ರ ಮದುವೆ ಆಗ್ತಾರೆ. ನಮ್ಗೆ ಆ ಥರ ನಮ್ಮ ಹುಡುಗಿಗೆ ಆಗೋದು ಇಷ್ಟ ಇಲ್ಲ. ಅದಕ್ಕೋಸ್ಕರ ನೀನು ಒಂದು ಕೆಲಸ ಮಾಡು, ನಿಮ್ಮ ತಂದೆ ತಾಯಿನ ಒಪ್ಪಿಸ್ಕೊಂಡು ಬಾ. ನಿಮ್ಮ ತಂದೆ ತಾಯಿನ ಒಪ್ಪಿಸ್ಕೊಂಡು ಬಂದರೆ ಮನಸ್ಫೂರ್ತಿಯಾಗಿ ನಾನು ಮದುವೆ ಮಾಡ್ಕೋತೀನಿ ಅಂತ ನಿಮ್ಮ ತಂದೆ ಹೇಳಿದ್ರು. ನಮ್ಮ ತಂದೆ ಆ್ಯಕ್ಚುಲಿ ಅವತ್ತು ನಮ್ಮ ತಂದೆ ಒಬ್ಬರೇ ಅಲ್ಲ, ನಮ್ಮ ತಂದೆಯವರ ತಂಗಿಯರು, ಅವ್ರ ಗಂಡಂದ್ರು, ಅವ್ರ ಮಕ್ಕಳು ಎಲ್ಲ ಸೇರಿ ಆ ನಿರ್ಧಾರಕ್ಕೆ ಬಂದರು. ನಾನು ಅದಕ್ಕೆ ಸರಿ ಅಂತ ಒಪ್ಕೊಂಡೆ. ನನ್ನ ಹತ್ರ ಇದ್ದಿದ್ದು ಮೊಬೈಲು, ನಮ್ಮಿಬ್ಬರು ಕಾಂಟ್ಯಾಕ್ಟ್ಸ್ನ ತಪ್ಪಿಸಿದ್ರು. ನೀನು ಒಂದು ವಾರ ಅವಳಿಗೆ ಫೋನ್ ಮಾಡಂಗಿಲ್ಲ, ಯಾವುದೇ ಕಾಂಟ್ಯಾಕ್ಟ್ಸ್ ಇಟ್ಕೊಂಬೇಡಿ, ನೋಡೋಣ ಅವನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ಅಂತ ನಮ್ಮ ಮನೇನ ನಂಗೆ ಹೇಳಿದ್ರು. ಓಕೆ, ಮೊದಲಿಗೆ ಒಪ್ಪಿದ್ರು ಅವರು? ಹೌದು, ಇವ್ರನ್ನ ಕಳಿಸಿದ್ರು. ಓಕೆ ಮಂಜು, ಮೊದಲಿಗೆ ನೀವಿಬ್ರು ಹೇಗೆ ಮೀಟ್ ಆಗಿದ್ದು, ನಿಮ್ಮ ಪ್ರೀತಿ ಹೇಗೆ ಸ್ಟಾರ್ಟ್ ಆಯ್ತು? ಅವ್ರೇನೋ ಹೇಳ್ಬಿಟ್ರು ಅವ್ರ ಪಾರ್ಟ್. ನನ್ನ ಫ್ರೆಂಡ್ ಒಬ್ರು ಇದ್ರು, ಶಿವು ಅಂತ, ಅವ್ರ ಮುಖಾಂತರ ಇವ್ರು ನನ್ನ ಫ್ರೆಂಡ್ ಆದರು. ಸ್ಟಾರ್ಟಿಂಗ್ ಫ್ರೆಂಡ್ ಆಗೇ ಇದ್ವಿ. ಅಲ್ಲ, ಅವ್ರು ಹೇಳ್ತಾ ಇದ್ರು ಮನೆಯಲ್ಲಿ ತುಂಬಾ ರೆಸ್ಟ್ರಿಕ್ಷನ್ ಇದೆ, ನನಗೆ ಗಂಡು ನೋಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಹೌದು, ಅಂದರೆ ನಮ್ಮದು 2 ಇಯರ್ಸಿಂತ ಮುಂಚೆಯಿಂದನೇ ಫ್ರೆಂಡ್ಶಿಪ್ ಇತ್ತು. ಅದಾದ್ಮೇಲೆ ರೀಸೆಂಟಾಗಿ ನಾವು ಮದುವೆಗಿಂತ ಮುಂಚೆ 1 ಇಯರ್ ಮುಂಚೆಯಿಂದ ಅವ್ರಿಗೆ ಮನೆಯಲ್ಲಿ ಗಂಡು ನೋಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವಳಿಗೆ ತುಂಬ ಬೇಜಾರಾಗ್ತಿತ್ತು. ಹಾಗಾಗಿ ಕೊನೆ ಒಂದಿನ ಅವ್ರ ಮನೆಯಲ್ಲಿ ಗೊತ್ತಾಯಿತು. ಅವ್ರ ಮನೆಯವರೆಲ್ಲ ಕರೆದ್ರು ನನ್ನ, ಏನು ಬಂದು ಮಾತಾಡಪ್ಪ ಏನು ಅಂತ ಹೇಳ್ಬಿಟ್ಟು. ನಾನು ಹೋದೆ, ಮಾತಾಡಿದೆ, ಕೇಳಿದ್ರು ಏನು ಒಪ್ಪಿಗೆನಾ ನಿನಗೆ? ಹೌದು ಒಪ್ಪಿಗೆ ಅಂತ ಹೇಳಿದೆ. ನಮ್ಗೆ ಹೇಳ್ಬೇಕಾಗಿತ್ತಲ್ವ ನೀವು ಅಂತ ಹೇಳಿದ್ರು. ಹೇಳ್ಬೇಕು ಅಂತ ಅಂದ್ಕೊಂಡಿದ್ವಿ, ಅಷ್ಟೊಂದು ನಿಮಗೆ ಗೊತ್ತಾಗಿದೆ. ಸರಿ, ನಿಮ್ಮ ತಂದೆ ತಾಯಿ ಗೊತ್ತಾ ಅಂತ ಕೇಳಿದ್ರು. ನಾನು ನಮ್ಮ ತಂದೆ ತಾಯಿಗೂ ಹೇಳಿಲ್ಲ. ಸರಿ, 1 ವೀಕು 15 ಡೇಸ್ ಟೈಮ್ ಕೊಡ್ತೀವಿ, ನಿಮ್ಮ ಮನೆಯಲ್ಲಿ ಒಪ್ಸ್ಕೊಂಬ, ನಾವೇ ನಿಂತು ಮದುವೆ ಮಾಡ್ತೀವಿ ನಿನಗೆ ಅಂತ ಹೇಳಿದ್ರು. ಸರಿ, ನಾನು ನಮ್ಮ ಮನೆಯಲ್ಲಿ ಬಂದು ಹೇಳಿದೆ. ನಮ್ಮ ತಂದೆ ತಾಯಿ ಹೇಳಿದ್ದು ಒಂದೇ ಮಾತು ಅವತ್ತು, ನಿನ್ನ ಜೀವನ ನೀನು ಯೋಚನೆ ಮಾಡು, ನಿನಗೆ ಇಷ್ಟ ಇದೆಯಾ ಮಾಡ್ಕೊ, ನಾಳೆ ದಿನ ನಾವು ಯಾರನ್ನೋ ಕರ್ಕೊಂಬಂದು ನಿನ್ನ ಮದುವೆ ಮಾಡಿಸೋದು, ಆವಾಗ ನಿನ್ನ ಜೀವನನೇ ಹಾಳಾಗೋದು, ಅದು ಬೇಡ, ನಿನಗೆ ಇಷ್ಟ ಅಲ್ವಾ, ಯೋಚನೆ ಮಾಡು, ನಿನ್ನ ನಿರ್ಧಾರ ನೀನು ತಗೋ, ನಾವು ನಿನ್ನ ಜೊತೆ ಇರ್ತೀವಿ ಯಾವತ್ತು. ಅದೊಂದು ಮಾತು ಹೇಳಿದ್ರು. ಸರಿ ಆಯಿತು, ನಮ್ಮ ಅಪ್ಪ ಅಮ್ಮ ಒಪ್ಪಿಗೆ ಕೊಟ್ಟರು. ಅವತ್ತು ಜೊತೆಗಿದ್ದಾರೆ, ಇವತ್ತು ಜೊತೆಗಿದ್ದಾರೆ. ನಮ್ಮ ತಂದೆ ತಾಯಿ ಹೇಳಬೇಕು ಅಂದರೆ ದೇವ್ರ ಸಮಾನ, ಇವತ್ತಿಗೂ ಜೊತೆಗಿದ್ದಾರೆ. ಇವತ್ತೇನೇ ಒಂದು ಕೆಲಸ ಬೇಕು, ಏನೇ ಮನೇಲಿ ಏನೇ ಆಗಬೇಕು ಅಂದ್ರೂ ಅವರೇ ಬರ್ತಾರೆ, ಅವರೇ ಮುಂದೆ ನಿಂತ್ಕೋತಾರೆ, ಮಾಡ್ತಾರೆ, ಎಲ್ಲ ಒಪ್ಪಿಗೆ ಇದೆ. ಸರಿ, ನಾನು ನಮ್ಮ ತಂದೆ ತಾಯಿನ ಒಪ್ಪಿಸ್ದೆ. ಅವ್ರಿಗೆ ಫೋನ್ ನಂಬರ್ ಕೊಟ್ಟಿದ್ರು. ಫೋನ್ ಮಾಡಿದ್ರೆ ಅವ್ರು ಸರಿಯಾಗಿ ನನಗೆ ರೆಸ್ಪಾನ್ಸ್ ಮಾಡಿಲ್ಲ. ಏನೋ ಒಂದು ಕಾರಣಗಳು ಹೇಳ್ತಿದ್ರು, ಇವತ್ತಿಲ್ಲ ನಾಳೆ ಮಾಡು, ಆವಾಗ ಮಾಡು, ಇವಾಗ ಮಾಡು, ಆ ಥರ ಇದೇ ಥರ ಟೈಮ್ ಹೋಗ್ತಾ ಇತ್ತು. ನಾನು ಜಸ್ಟ್ ಹೋಗ್ಬಿಟ್ಟು ಇವ್ರದ್ದು ಸ್ಟೇಷನ್ ಲಿಮಿಟ್ಸ್ ಬರುತ್ತಲ್ಲ, ಚಿಕ್ಕಜಾಲ ಅಂತ, ಅಲ್ಲಿ ಹೋಗ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಹತ್ರ ಹೇಳ್ದೆ ಈ ರೀತಿ, ನಾನು ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ನಾನು. ಅವರು ನಮ್ಮ ಮನೆಯಲ್ಲಿ ಏನು ತಿಳ್ಕೊಂಡಿದ್ದಾರೆ ಅಂದರೆ, ನಾನು ಒಂದು ಅವ್ರಿಗೆ ಇಷ್ಟಪಡ್ತೀನಿ, ನಮ್ಮ ಮನೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನಮ್ಮನ್ನ ಕರ್ಸ್ಬಿಟ್ಲು ಇವಳು ಅಂತ ಒಂದು ತಪ್ಪು ತಿಳುವಳಿಕೆ ಇದೆ. ಖಂಡಿತ ಕಂಪ್ಲೇಂಟ್ ಕೊಟ್ಟಿಲ್ಲ, ಅವ್ರ ಮನೇಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಕಂಪ್ಲೇಂಟ್ ಕೊಟ್ಬಿಟ್ಟು. ಒಂದು ಅನುಮಾನ ಹುಟ್ಟುತ್ತೆ ಲಾವಣ್ಯ, ಯಾಕೆಂದ್ರೆ ಮಂಜುನಾಥ್ಗೆ 1 ವಾರಗಳ ಗಡುವು ಕೊಟ್ಟಿದ್ರು, 1 ವಾರದಲ್ಲಿ ನಿಮ್ ತಂದೆ ತಾಯಿನ ಒಪ್ಸಿ ಬಾ ಅಂತ. ಆ ರೀತಿ ಗಡುವನ್ನ ಕೊಟ್ಟು ನಾವೇ ಮದುವೆ ಮಾಡ್ತೀವಿ ಅಂತ ಹೇಳಿದವರು ಯಾಕೆ ನಿಮ್ಮ ಅವರ ನಡುವಿನ ಕಮ್ಯುನಿಕೇಶನ್ ಗ್ಯಾಪ್ ಉಂಟು ಮಾಡೋದಕ್ಕೆ ಟ್ರೈ ಮಾಡಿದ್ರು? ಯಾಕೆ ಮೊಬೈಲ್ನ ತೆಗೆದಿಟ್ಕೊಂಡ್ರು? ಗೊತ್ತಿಲ್ಲ ಮೇಡಮ್, ಇದುವರೆಗೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ನನ್ಗೆ ತುಂಬಾನೇ ಪ್ರೀತಿ ಕೊಟ್ಟಿದ್ದಾರೆ. ನಾನು ಆ ಪ್ರೀತಿನ ಯಾವತ್ತೂ ಮತ್ತೆ ಗಳಿಸ್ತೀನೋ ಇಲ್ವೋ ಗೊತ್ತಿಲ್ಲ. ನನ್ನನ್ನು ಕಂಡ್ರೆ ಪ್ರಾಣ ಬಿಡ್ತಿದ್ರು, ಎಲ್ಲಿಗಾದ್ರೂ ಕರಿತಿದ್ರು, ಅವಳಿದ್ರೇನೆ ನಾವು ಅನ್ನೋ ಥರಾನೇ ನಂಗೆ ನೋಡ್ಕೊಂಡಿದ್ದಾರೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ. ನಾನು ಯಾರನ್ನೂ ಮರೆಯಲ್ಲ, ಪ್ರತಿಯೊಬ್ಬರ ಹೆಸರು ಬೇಕಾದ್ರೆ ನಾನು ಹೇಳ್ತೀನಿ. ಎಲ್ಲರೂ ತುಂಬು ಪ್ರೀತಿ ಕೊಟ್ಟಿದ್ದಾರೆ ನನಗೆ. ನನಗೆ ಇವತ್ತು ಆ ಪ್ರೀತಿ ಬೇಕು. ನನ್ನ ಜೊತೆಗೆ ನನ್ನ ಮಗಳಿಗೆ, ನನ್ನ ಗಂಡನಿಗೂ ಸಹ ಆ ಪ್ರೀತಿ ಬೇಕು. ನಮ್ದೆಲ್ಲ ದೊಡ್ಡ ರಿಲೇಷನ್ಸು, ಎಲ್ಲ ಜಾಯಿಂಟ್ ಫ್ಯಾಮಿಲಿ. ಒಂದು ಕಡೆ ಫಂಕ್ಷನ್ ಆದರೆ ಅಷ್ಟು ಒಂದು 30 ಜನ ಅಷ್ಟು ಸೇರ್ತೀವಿ ನಾವು. ಅಷ್ಟು ಚೆನ್ನಾಗಿದ್ವಿ. ನನಗೆ ಗೊತ್ತಿಲ್ಲ ಯಾಕೆ ಇವ್ರನ್ನ ಬೇಡ ಅಂತ ಹೇಳಿದ್ರು, ಒಪ್ಪಿಸ್ಕೊಂಡ್ಮೇಲೂ ಯಾಕೆ ಬೇಡ ಅಂದ್ರು ಅಂತ ನನಗೆ ಹೇಳಿಲ್ಲ, ರೀಸನ್ ಹೇಳಿಲ್ಲ ಅವರು. ಕೊನೆಗೆ ಅದೇ ನಾನು ಇವ್ರನ್ನ ಬೇಕು ಅಂದ ತಕ್ಷಣ ನನ್ನನ್ನು ಬಿಟ್ಟು ಹೊರಟೋದ್ರು ಅವರು. ನಾನು ನನ್ನ ಸ್ಟೇಷನಲ್ಲಿ ಇವ್ರನ್ನ ಕೇಳಿದೆ ನಾನು. ಇವರು ನನ್ನ SI ಕೇಳಿದ್ರು, ಏನಮ್ಮ ನಿನ್ನ ತಂದೆ ತಾಯಿ ಬೇಕಾ, ಇವ್ರು ಬೇಕಾ ಅಂತ. ನೋಡಿ ಸರ್, ನಮ್ಮ ತಂದೆ ತಾಯಿನೂ ಬೇಕು, ನಂಗೆ ಇವರು ಬೇಕು, ಅವ್ರಿಬ್ರು ಒಪ್ಪಿ ಮದುವೆ ಮಾಡಿಕೊಟ್ರೆ ಸಂತೋಷವಾಗಿರ್ತೀವಿ ಸರ್ ಅಂತ ನಾನು ಕೇಳಿದೆ. ಅಂದ್ರೆ ಬೇರೆ ಏನಾದ್ರೂ ಮದುವೆ ತಯಾರಿ ಮಾಡ್ತಾ ಇದ್ರೆ ಈ 1 ವಾರದಲ್ಲಿ? ಯಾಕೆಂದ್ರೆ ನಂಗೆ ಮಂಜುನಾಥ್ ಹೇಳಿದ ಪ್ರಕಾರ ಬೇರೆ ಬೇರೆ ಮನೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ನಿಮ್ಮನ್ನ ಅಂತೆಲ್ಲ. ಮರೆಸ್ಬೇಕು, ನನಗೆ ಹೇಳೋರು ಬೇಡ ಬಿಟ್ಬಿಡು ಆ ಹುಡುಗನ ಅಂತ ಹೇಳಿ. ಬಟ್ ನಾನು ಅಂತಿದ್ದೆ, ಇಲ್ಲ ನನ್ಗೆ ಇಷ್ಟ ಆಗಿರೋದೇ ಆ ಹುಡುಗ, ನನ್ ದಯವಿಟ್ಟು ನೀವು ಮಾಡಿಸ್ಕೊಟ್ರೆ ಮದ್ವೆ ಆ ಹುಡುಗನ ಜೊತೆಲಿ ಮಾಡಿಸ್ಕೊಡಿ, ಇಲ್ಲ ಅಂದ್ರೆ ಬೇಡ.
ನಾನು ಹೇಳಿದ್ದೆ. ಅವರು ಇಲ್ಲ ನೋಡು ನಮ್ಗದು ಸರಿ ಬರಲ್ಲ, ಜಾತಿ ಪ್ರಶ್ನೆನೇ ಆಗಿತ್ತು ಅವ್ರಿಗೆ. ಜಾತಿ ಅನ್ನೋದೇ ಒಂದು ಪ್ರಶ್ನೆ. ನಾನು ಅದನ್ನೇ ಹೇಳಿದ್ದು, ಅವ್ರು ನಮ್ಮ ಥರನೇ ಬೇಕಾದ್ರೆ ಬರ್ತಾರೆ, ಅಂದರೆ ನಮ್ಮೊಳಗೊಬ್ಬರಾಗಿರ್ತಾರೆ, ಅದೇನು ದೊಡ್ಡ ಪ್ರಶ್ನೆ ಆಗೋದಿಲ್ಲ ಅಂತ ನಾನು ಅದನ್ನ ಹೇಳಿದ್ದು. ಅವರೆಲ್ಲ ಮಾತಾಡ್ಕೊಂಡ್ರು, ದೊಡ್ಡವ್ರು ಏನೇನು ಮಾತಾಡ್ಕೊಂಡ್ರು ನನಗೆ ಇವತ್ತಿಗೂ ಗೊತ್ತಿಲ್ಲ. ನಾನು ದಿನ ಅಳ್ತಾ ಇದ್ದೆ, ದಿನ ಕೇಳ್ತಾ ಇದ್ದೆ, ಎಲ್ಲಾರನ್ನೂ ಬೆಗ್ ಮಾಡಿದ್ದೀನಿ ನಾನು, ನನಗೆ ಅವ್ರನ್ನ ಮಾಡಿಸ್ಕೊಡಿ, ನನಗೆ ಆ ಹುಡುಗನೇ ಬೇಕು ಅಂತ. ಬಟ್ ಇವರಲ್ಲಿ ಏನು ಕೊರತೆ ಕಂಡ್ರು ನನಗೆ ಗೊತ್ತಿಲ್ಲ. ಅವರೇ ಬಾಯಿ ಬಿಟ್ಟು ಹೇಳಬೇಕಷ್ಟೇ. ಅಟ್ಲೀಸ್ಟ್ ಅದನ್ನು ಹೇಳೋಕ್ಕಾದ್ರೂ ನನ್ನ ಜೊತೆ ಅವ್ರು ಮಾತಾಡಲಿ ಅನ್ನೋದು ಒಂದೇ ನನ್ನ ಉದ್ದೇಶ. ಬಟ್ ಇನ್ನೊಂದು ಆಶ್ಚರ್ಯ ಆಗುತ್ತೆ ಲಾವಣ್ಯ, ನೀವು ಹೇಳ್ತಿದ್ರಿ ಪ್ರತಿಯೊಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೂ ನೀವು ಇರಬೇಕಲ್ಲಿ, ಪ್ರತಿಯೊಂದು ಜಾಗಕ್ಕೆ ಹೋಗ್ಬೇಕಾದ್ರೂ ಲಾವಣ್ಯ ಇರಬೇಕು ಅಲ್ಲಿ ಅಂತ. ಇಷ್ಟೆಲ್ಲ ಲಾವಣ್ಯನ ಇಷ್ಟೆಲ್ಲ ವಿಷಯಗಳಲ್ಲಿ ಅಳವಡಿಸ್ಕೊಂಡವರು ಮನಸ್ಸು ಬಿಚ್ಚಿ ಯಾಕೆ ಮಾತಾಡ್ಲಿಲ್ಲ? ಅದೇ ಮೇಡಮ್, ಯಾಕೆ ನಮ್ಮ ತಂದೆ ನನ್ನ ಜೊತೆ ಅವಕಾಶನೇ ಕೊಡ್ಲಿಲ್ಲ ಮಾತಾಡೋದಕ್ಕೆ. ಇದುವರೆಗೂ ನಮ್ಮ ತಂದೆ ಯಾಕಮ್ಮ ನಿನ್ನ ಮಗಳೇ ಈ ಥರ ಮಾಡಿದೆ, ಆಯಿತು ಮಾಡ್ಕೊಂಡಿದ್ಯಾ, ನೀನು ಹೋಗಿದ್ಯಾ, ಹೇಗಿದ್ಯೋ ಇಲ್ವೋ, ಚೆನ್ನಾಗಿದ್ಯೋ ಇಲ್ವೋ, ಒಂದು ದಿವಸನೂ ನನಗೆ ಫೋನ್ ಮಾಡಲಿಲ್ಲ. ಇವ್ರು ಕರ್ಕೊಂಬಂದಿನ ದಿನದಿಂದನೂ ನನಗೊಂದು ಫೋನ್ ಮಾಡಿಲ್ಲ. ಇವಾಗ ಯಾವುದೇ ತಂದೆ ಆಗಲಿ ತಾಯಿ ಆಗಲಿ ಫೋನ್ ಮಾಡ್ತಾರೆ, ಇಲ್ಲ ಕರ್ಕೊಂಡೋಗಿ ಹಿಂದೆನೇ ಫೋನ್ ಮಾಡ್ತಾರೆ, ಏನಾದ್ಲೋ ನನ್ನ ಮಗಳು ಅಂತ. ಇದುವರೆಗೂ ನಮ್ಮ ತಂದೆ ಅದ್ರ ಬಗ್ಗೆ ಇದೇ ಮಾಡಲಿಲ್ಲ, ಯೋಚನೆನೇ ಮಾಡಲಿಲ್ಲ. ಅವರು ಏನು ಮಾಡಿರ್ಬೋದು, ನನ್ನ ಮಗಳನ್ನ ಕರ್ಕೊಂಡು ಹೋದವನು ಏನು ಮಾಡಿದ್ದಾನೆ, ಸಾಯಿಸಿರ್ಬೋದು, ಇಲ್ಲ ಗೋಳ್ ಹೊಯ್ಕೋಬೋದು, ಏನು ಮಾಡಿದ್ದಾನೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಯಾರೋ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನಾನು ಚೆನ್ನಾಗಿದ್ದೀನೋ ಇಲ್ವೋ ಅಂತ? ಕಣ್ಮುಂದೆ ಓಡಾಡಿದ್ರೆ ಗೊತ್ತಾಗುತ್ತೆ. ಅವರಿಂದ ನಾವಿರೋದು ಇವಾಗ ದೂರನೇ ತುಂಬಾ. ನಮ್ಮ ಮನೆಗೆ ಒಂದು ಫಂಕ್ಷನ್ಸ್ಗೂ ಯಾರು ಇನ್ವೈಟ್ ಮಾಡಲ್ಲ. ಹೇಳೇ ಇರ್ತಾರೆ, ಕರಿಬೇಡಿ ಅವಳನ್ನ, ಅವಳು ಬಂದರೆ ನಾವು ಬರೋದಿಲ್ಲ ಅನ್ನೋ ಥರ ಹೇಳಿರ್ಬೋದು. ನನಗಂತೂ ನಾನು ಅದೇ ಅನ್ನೋದು, ಅಟ್ಲೀಸ್ಟ್ ನನಗೆ ಫಂಕ್ಷನ್ಸ್ಗೆ ಯಾರು ಕರಿಬೇಡಿ, ನಿಮ್ಮ ಸಂತೋಷದಲ್ಲಿ ನಾನು ಪಾಲ್ಗೊಳ್ಳೋಕೆ ನನಗೂ ಇಷ್ಟ ಇಲ್ಲ, ಯಾಕಂದರೆ ನಿಮ್ಮ ಸಂತೋಷ ಹಾಳಾಗುತ್ತೆ. ಅಟ್ಲೀಸ್ಟ್ ಸಾವಿಗಾದರೂ ಕರೀರಿ, ಯಾರಾದರೂ ಸತ್ತಾಗ ಕರೆದ್ರೆ ಅವ್ರ ಮುಖ ನೋಡೋಕ್ಕಾದ್ರೂ ನೆಮ್ಮದಿಯಿಂದ ಬಿಡಿ ಅಂತ ನಾನು ಅಷ್ಟೇ ಕೇಳ್ಕೊಳ್ಳೋದು. ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ನಿಜವಾಗಿಯೂ ಈಗಾಗಲೇ ತಂದೆ ತಾಯಿಯ ಪ್ರೀತಿಯನ್ನು ಗಳಿಸಿ 25 ವರ್ಷ ಮುದ್ದಿನ ಮಗಳಾಗಿ ಬೆಳೆದ ಲಾವಣ್ಯ ಇವತ್ತು ತಂದೆ ತಾಯಿ ಪ್ರೀತಿ ಇಲ್ಲದೆ ಪರಿತಪಿಸ್ತಾ ಇದ್ದಾಳೆ. ನನ್ನ ತಪ್ಪೇನು? ಹೌದು, ಪ್ರೀತಿಸಿ ಮದುವೆ ಆಗಿರೋದು ನಿಮ್ಮ ಪ್ರಕಾರ ತಪ್ಪಾದರೆ ಆ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ, ಆದರೆ ನಿಮ್ಮ ಪ್ರೀತಿ ಬೇಕು ಅನ್ನೋದು ಅವರ ಒಂದು ಬೇಡಿಕೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ನಮ್ಮ ಮುಂದೆ ಕೂತಿರುವಂತಹ ಜೋಡಿ ಜೀವನದಲ್ಲಿ ಎಲ್ಲವೂ ಸುಗಮವಾಗೇ ಇದೆ. ಪ್ರೀತಿಸುವ ಗಂಡ ಸಿಕ್ಕಿದ್ದಾರೆ ಲಾವಣ್ಯಗೆ. ಅತ್ತೆ ಮಾವ ಮಗಳ ತರನೇ ನೋಡ್ಕೋತಾರೆ. ಸುಂದರವಾದಂತಹ ಹೆಣ್ಣುಮಗು ಇದೆ. ಸುಖ ಸಂಸಾರಕ್ಕೆ ಏನೆಲ್ಲ ಬೇಕೋ ಅವೆಲ್ಲವೂ ಕೂಡ ಲಾವಣ್ಯ ಜೀವನದಲ್ಲಿದೆ. ಆದ್ರೆ ಕೊರತೆ ಅಂತ ಇರೋದು ತಂದೆ ತಾಯಿಯ ಪ್ರೀತಿ. ನನಗೆ ನನ್ನ ತಂದೆ ತಾಯಿ ಪ್ರೀತಿ ಬೇಕು, ಯಾಕೆ ನನ್ನನ್ನ ದೂರ ಇಟ್ಟಿದ್ದೀರಾ, ಅಟ್ಲೀಸ್ಟ್ ನನ್ನ ಹತ್ರ ಮಾತಾಡಿ ಅನ್ನೋದು ಲಾವಣ್ಯ ಬೇಡಿಕೆ. ಇನ್ನಷ್ಟು ಮಾಹಿತಿಯನ್ನ ಅವರಿಂದ ಹಂಚ್ಕೊಳ್ಳೋಣ. ಸೊ ಮದುವೆ ರಿಜಿಸ್ಟರ್ ಮ್ಯಾರೇಜ್ ಆದ್ಮೇಲೆ ಅದು ಗೊತ್ತಾದ್ಮೇಲೆ ಯಾವ ರೀತಿ ಸಾಲ್ವ್ ಆಯ್ತು ಲಾವಣ್ಯ? ಅದೆಲ್ಲ ರಿಜಿಸ್ಟರ್ ಮ್ಯಾರೇಜ್ ಆದ್ವಿ ಮೇಡಮ್. ಅದಾದ್ಮೇಲೆ ಅಷ್ಟೇ, ನೆಕ್ಸ್ಟ್ ಮನೆಯಲ್ಲಿ ಗೊತ್ತಾಯ್ತು. ಇವ್ರು ಸ್ಟೇಷನ್ಗೆ ಬಂದು ನಾನು ಕರ್ಕೊಂಡು ಬಂದರು. ನಾವು ಬಂದಾಗ ಅದು ಮದುವೆ ಧನುರ್ಮಾಸ ಆಯಿತು. ಆಗ ಮದುವೆ ಮಾಡ್ಕೊಳ್ಳೋ ಥರ ಇರಲಿಲ್ಲ. ಸೊ ನಾನು ಇವ್ರ ಫ್ರೆಂಡ್ ಮನೆಯಲ್ಲಿ ಸ್ಪೆಂಡ್ ಮಾಡಿದೆ ಟೈಮು. ಅದಾದಮೇಲೆ ಒಂದು ದಿನ ಮದುವೆ ಡೇಟ್ ಫಿಕ್ಸ್ ಮಾಡಿಕೊಂಡು ಮದುವೆ ದಿನವೂ ನಾನು ನನ್ನ ತಮ್ಮನಿಗೆ ಕಾಲ್ ಮಾಡಿದೆ ಹೇಳೋಣ ಅಂತ. ಅಂದರೆ ಮದುವೆ ಹಿಂದಿನ ದಿನ ನಾನು ಎಲ್ಲರನ್ನೂ ಕರೆದೆ. ನನ್ನ ಫ್ರೆಂಡ್ಸ್ ಅಂದರೆ ನನ್ನ ಕಾಲೇಜ್ ಮೇಟ್ಸು ಮತ್ತು ನಾನು ಕೆಲಸ ಮಾಡ್ತಾಯಿದ್ದಿದ್ದ ಜಾಗದಲ್ಲಿ ಅವರೇ ನನಗೆ ಕಾರಣ. ಇವ್ರು ಸಿಗಬೇಕು ಅಂತಂದರೆ ಅವರೇ ನನಗೆ ಕಾರಣ. ನನ್ನ ಫ್ರೆಂಡ್ಸು ಅವರೇ ಮುಂದೆ ನಿಂತು ಇವ್ರು ಒಳ್ಳೇದು ಗುಣ ನೋಡಿ ಅವರು ಅಳ್ದು ತೂಗಿನೇ ಮಾಡಿದ್ದು. ಯಾರೂ ಒಂದು ಹುಡುಗಿ ಲೈಫ್ ಹಾಳು ಮಾಡೋದಕ್ಕೆ ಇಷ್ಟಪಡಲ್ಲ. ಅಂದ್ಕೊಂಡಿರ್ಬೋದು ಲವ್ ಮಾಡಿದ ತಕ್ಷಣ ಎಲ್ಲ ಬಂದು ಒಟ್ಟಿಗೆ ಗೂಡಿಸ್ಬಿಡ್ತಾರೆ ಫ್ರೆಂಡ್ಸು ಅಂತ. ಅವರು ಯೋಚನೆ ಮಾಡ್ತಾರೆ ಫ್ರೆಂಡ್ಸು, ಯಾವ ಥರ ಹುಡುಗ ಸಾಕ್ತಾನ ಹುಡುಗಿನ ಕರ್ಕೊಂಡು ಹೋಗಿ ಅಂಥೇಳಿ. ಅವರು ಇವ್ರ ಹತ್ರ ಎಲ್ಲ ಮಾತಾಡಿ ವಿಷಯ ತಿಳ್ಕೊಂಡು ಅವರೇ ಮುಂದೆ ನಿಂತು ಎಲ್ಲ ಮಾಡಿದ್ರು. ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ದು ನಾವು. ಆ ದೇವಸ್ಥಾನಕ್ಕೆ ಮದುವೆ ಮಾಡ್ಕೊಳ್ಳೋಕೆ ಎಲ್ಲನೂ ಕರೆಯೋ ಹಿಂದಿನ ದಿವಸ ನಮ್ಮ ತಂದೆ ಹತ್ರ ಮೊಬೈಲ್ ಇರಲಿಲ್ಲ. ನನ್ನ ತಮ್ಮನಿಗೆ ಕಾಲ್ ಮಾಡಿದೆ. ಬಟ್ ಅವ್ನು ತುಂಬ ಒಂಥರ ರ್ಯಾಶಾಗಿ ಮೆಸೇಜ್ ಮಾಡ್ದ. ನಾನು ನಿಜವಾಗ್ಲೂ ನಾನು ಕೇಳ್ಕೊಬೇಕಾಗಿರೋದು ಇಷ್ಟೇ, ನಾನು ಅವ್ನ ಅಕ್ಕ ಅನ್ನೋದನ್ನೂ ಮರ್ತ್ಬಿಟ್ನೋ ಏನೋ ಗೊತ್ತಿಲ್ಲ. ಅದು ಅವನಾಗೇ ಮಾಡೋದ್ನೋ ಇಲ್ಲ ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದ್ರೋ ನನಗೆ ಗೊತ್ತಿಲ್ಲ. ತುಂಬ ವಲ್ಗರಾಗಿ ಮೆಸೇಜ್ ಮಾಡ್ದ. ನಾನು ಅಷ್ಟೇ ಕೇಳ್ಕೊಳ್ಳೋದು, ಆಯಿತು ಈ ಪ್ರಪಂಚದಲ್ಲಿ ಯಾರೂ ಪ್ರೀತಿನೇ ಮಾಡಲ್ವಾ? ಇವಾಗ ಅವನಿಗೂ ಒಂದು ಅಫೆಕ್ಷನು ಒಂದು ಲವ್ ಹುಟ್ಟುತ್ತೆ ಯಾವುದಾದ್ರೂ ಹುಡುಗಿ ಮೇಲೆ. ಅವನು ಅದನ್ನು ಹೇಳ್ಕೊಂಡು ಸಕ್ಸಸ್ಸೂ ಆಗ್ಬೋದು, ಇಲ್ಲ ಡ್ರಾಪ್ ಮಾಡಿ ಅವನು ಒಳ್ಳೆಯವನಂತ ಅನ್ಸ್ಕೋಬೋದು. ಇವತ್ತು ಡ್ರಾಪ್ ಮಾಡಿ ಲವ್ ಡ್ರಾಪ್ ಮಾಡಿರೋರೆಲ್ಲ ಒಳ್ಳೆಯವರು, ನಾವು ಮದುವೆ ಮಾಡ್ಕೊಂಡಿರೋರು ಕೆಟ್ಟವರು. ಅಷ್ಟೇ ನಮ್ಮ ಮನೇಲಿ ನಡೀತಾ ಇರೋದು. ಇವಾಗ ಅವ್ರಿಗೂ ಲವ್ ಆಗುತ್ತೆ, ಅವ್ರು ಮದುವೆ ಮಾಡ್ಕೊಂಡ್ರೆ ಅವ್ರನ್ನ ಯಾರಾದರೂ ದೂರ ಮಾಡ್ತಾರಾ? ಅದು ನಾವು ನನ್ನ ಬಗ್ಗೆ ಯೋಚನೆ ಮಾಡ್ಬೋದಲ್ವ. ನನ್ನ ತಮ್ಮ ಅವನು ಓದ್ತಾ ಇದ್ದಾನೆ, 4 ಜನ ಅವನು ನೋಡಿದ್ದಾನೆ. ಅವನಾದರೂ ನನ್ನ ಬೆನ್ನಿಗೆ ನಿಂತ್ಕೋಬೋದಾಗಿತ್ತು. ನಮ್ಮ ತಂದೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಓದಿಲ್ಲ. ನಮ್ಮ ತಾಯಿನೂ ಅವ್ರು ತುಂಬಾ ಇನ್ನೋಸೆಂಟ್. ನಮ್ಮ ತಾಯಿ ಬಗ್ಗೆ ಹೇಳಲೇಬೇಕು. ನಮ್ಮ ತಾಯಿ ಇನ್ನೋಸೆಂಟ್, ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಇವಾಗ ಅನಿಸುತ್ತೆ, ನನ್ನ ಮಗು ಆದಾಗ ನಾನು ಪ್ರತಿದಿನ ಹತ್ತಿದ್ದೀನಿ. ನನ್ನ ಮಗು ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ. ನಾನೊಬ್ಬಳೇ 1 ವಾರದ ಮಗುನ ನಾನು ಇಷ್ಟು ದೊಡ್ಡದು ಮಾಡಬೇಕು ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ. ನಿದ್ದೆ ಇಲ್ಲ, ಅದಕ್ಕೆ ಏನು ಹಾಕಬೇಕು, ಯಾವ ಥರ ಹಾಲು ಕೊಡಬೇಕು ನನಗೆ ಗೊತ್ತಿಲ್ಲ. ಯಾರನ್ನೂ ಕೇಳೋ ಪರಿಸ್ಥಿತಿ ಇಲ್ಲ. ಹತ್ಬಿಟ್ಟಿದ್ದೀನಿ ನಾನು, ನಿದ್ದೆ ಇಲ್ಲದೆ. ಒಂದು ಮಗು ಆದಮೇಲೆ ಎಷ್ಟು ದಿನ ರೆಸ್ಟಲ್ಲಿರಬೇಕೋ ನಾನು 1 ದಿನನೂ ರೆಸ್ಟಲ್ಲಿರಲಿಲ್ಲ. ಆ ಮಗು ಆಯಿತು, ನನ್ನ ಗಂಡ, ಮನೆ, ಮಕ್ಕಳು, ಇಷ್ಟೇ ನಂದು ಜೀವನ. ನಾನು ಅವಾಗ ಎಷ್ಟು ನನ್ನ ತಾಯಿಗೋಸ್ಕರ ಯೋಚನೆ ಮಾಡ್ತಿದ್ದೆ ಅಂತಂದರೆ, ದಿನ ಅಯ್ಯೋ ಇರಬೇಕಪ್ಪ, ಎಷ್ಟೇ ಕೀಳ್ಮಟ್ಟದಲ್ಲಿದ್ದರೂ ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ತಾಯಿ ತಂದೆ ಅನ್ನೋರು ಕ್ಷಮಿಸಿ ಅವ್ರ ಮನಸ್ಸಲ್ಲಿ ಇಟ್ಕೋತಾರೆ. ಬಟ್ ನನ್ನ ವಿಚಾರದಲ್ಲಿ ಯಾಕೆ ನಮ್ಮ ತಂದೆ ಈ ಥರ ಧೋರಣೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ನಿಮಗೆ ಮಗು ಆಯಿತು, ಬಾಣಂತನ ನೀವು ಒಬ್ಬರೇ ಕಳೆದ್ರಿ. ಅಟ್ಲೀಸ್ಟ್ ನಿಮಗೆ ಮಗು ಆಗಿದೆ ಅನ್ನೋದಾದ್ರೂ ನಿಮ್ಮ ತಂದೆ ತಾಯಿಗೆ ಗೊತ್ತು ಮೇಡಮ್. ಅವ್ರಿಗೂ ಗೊತ್ತು. ಇವರೇ ಫೋನ್ ಮಾಡಿದ್ರು, ನಮ್ಮ ಹಸ್ಬೆಂಡೇ ನಮ್ಮ ತಂದೆ ಏನು ಹೇಳಿದ್ರು. ಮಗು ಆಗಿದ್ದ ದಿನನೇ ನಾನು ಕಾಲ್ ಮಾಡಿದೆ, ಈ ಥರ ಲಾವಣ್ಯನಿಗೆ ಹೆಣ್ಮಗು ಆಯಿತು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದೆ. ನನಗೆ ಯಾಕಪ್ಪ ಹೇಳ್ತೀಯಾ, ಅದು ನನಗೆ ಯಾಕೆ ಫೋನ್ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ಡಿಸ್ಕನೆಕ್ಟ್ ಮಾಡ್ಬಿಟ್ರು. ಮಾತಾಡೋಕ್ಕೆ ಟ್ರೈ ಮಾಡಿಲ್ಲ ಅಷ್ಟೇ. ಮಗು ಆಗಿದ್ದೀನೇ ಕಾಲ್ ಮಾಡಿ ಹೇಳಿದ್ದೀನಿ ಅವ್ರಿಗೆ. ಓಕೆ. ಅವರು ಅವತ್ತು ಇವರೇ ಫೋನ್ ಮಾಡಿದ್ರು, ಇಲ್ಲ ಮಾತಾಡಲಿಲ್ಲ. ಅದಾದಮೇಲೆ ನಾನು ನಮ್ಮ ಅಜ್ಜಿ ತೀರ್ಕೊಂಡಿದ್ರು. ನಾನು ಆಗ ಮಾತಾಡ್ಸೋಕ್ಕೆ ಟ್ರೈ ಮಾಡಿದೆ. ನಮ್ಮ ತಂದೆ ಇಲ್ಲ, ನನ್ನ ಜೊತೆ ಬಿಲ್ಕುಲ್ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರು. ನನ್ನ ಫೇಸ್ ಟು ಫೇಸೇ ಹೇಳಿದ್ರು ಅವರು, ನಿನ್ನ ಜೊತೆ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾಕೆ ಮಾತಾಡಿಸ್ತೀಯ ನೀನು? ನಾನು ಅದನ್ನು ಯಾಕೆ ಮಾತಾಡ್ಸಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ, ಕ್ಷಮಿಸ್ಬಿಡಿ ಅಂತ ನಾನು ಅವತ್ತು ಕೇಳಿದೆ. ಅವ್ರು ಅದಕ್ಕೆ ಸಿದ್ಧನೇ ಇಲ್ಲ. ನನ್ನಿಂದ ದೂರ ಹೋಗೋಕ್ಕೆ ನೋಡ್ತಾ ಇದ್ದಾರೆ. ಬಟ್ ನನಗೇನು ಇದುವರೆಗೂ ನಾನು ಅದನ್ನೇ ಯೋಚನೆ ಮಾಡೋದು, ಏನು ರೀಸನ್ ಅಂತಲೇ ನನಗೆ ಗೊತ್ತಿಲ್ಲ. ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರಾ, ಇಲ್ಲ ನಮ್ಮ ತಂದೆ ಮನಸ್ಸಲ್ಲೇ ಆ ಥರ ಇಲ್ವಾ? ಯಾವ ತಂದೆನೂ ಮಗಳನ್ನ ಬೇಡ ಅಂತ ಹೇಳಿರೋ ಉದಾಹರಣೆನೇ ನಾನು ನೋಡಿಲ್ಲ. ಇಲ್ಲ, ಒಂದೇನಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ತಂದೆಗೆ ಜಾಸ್ತಿ ಈ ಲವ್ ಮ್ಯಾರೇಜ್ ಬಗ್ಗೆ ದ್ವೇಷನೋ ಅಥವಾ ಆ ಥರದ್ದೇನಾದ್ರೂ ಇತ್ತ? ಆ ಥರ ಏನಿಲ್ಲ ಮೇಡಮ್. ನಮ್ಮ ಮನೆಯಲ್ಲೂ ನಮ್ಮ ಆ ಕಡೆ ನಮ್ಮ ಸೈಡಲ್ಲೂ ಲವ್ ಮ್ಯಾರೇಜ್ ಮಾಡ್ಕೊಂಡವ್ರು ಇದ್ದಾರೆ. ಅದನ್ನು ಅವ್ರು ನೋಡಿದ್ದಾರೆ, ಅವ್ರ ಮದುವೆಗೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಗೊತ್ತಿಲ್ಲ. ಅವ್ರ ಅಷ್ಟು ನಮ್ಮ ತಂದೆ ಸೋಷಿಯಲ್ಲು. ನನ್ನ ಮಗಳು ಅನ್ನೋದಕ್ಕಿಂತ ನನ್ನ ಫ್ರೆಂಡ್ ಥರ ನಾನು ಟ್ರೀಟ್ ಮಾಡ್ತಾ ಇದ್ದೆ ನಮ್ಮ ಅಪ್ಪನ. ನಾನು ರೇಗಿಸ್ತಿದ್ದೆ, ಅವರು ರೇಗಿಸ್ತಿದ್ರು. ಹಾಗೆ ಹಿಂಗೆ ಅವ್ರ ಮದುವೆಲಿ ಎಲ್ಲ ಮಾತಾಡ್ತಿದ್ವಿ ನಾವು. ಈವನ್ ನನ್ನ ತಮ್ಮ ಕೂಡ ಅಷ್ಟೇ. ಅವನು ನನಗೆ ಫ್ರೆಂಡ್. ನನ್ನ ಕಾಲೇಜಲ್ಲಿ ನಡೆದಿದ್ದೆಲ್ಲ ನಾನು ಅವ್ನಿಗೆ ಹೇಳ್ತಾ ಇದ್ದೆ. ಅವನು ಅದೇ ಥರ ಇವ್ರ ಜೊತೆ ಕೂಡ ಅವ್ನು ಮಾತಾಡಿದ್ದಾನೆ. ಅಂದರೆ ನೀವಿಬ್ರು ಪ್ರೀತಿಸ್ತಾ ಇರೋದ್ರ ಬಗ್ಗೆ ನಿಮ್ಮ ತಮ್ಮ ಗೊತ್ತಿತ್ತು ಅವ್ನಿಗೆ? ಅಂದರೆ ನಾನು ಇವ್ರ ಜೊತೆ ಮಾತಾಡ್ತಾ ಇದ್ದಿದ್ದು ಗೊತ್ತಿತ್ತು. ಬಟ್ ನನಗೆ ಹಿಂದೆ ಇಟ್ಟು ಹಾಕ್ಬಿಟ್ಟೆ ನಾನು ಅವ್ನಿಗೆ ಹೇಳೋದಕ್ಕೆ. ಅವ್ನು ಯಾವ ಥರ ತಗೋತಾನೋ ಮುಂದೆ. ಸಡನ್ನಾಗಿ ಅವ್ನ ಮನೇಲಿ ಹೇಳ್ಬಿಟ್ರೆ ಮತ್ತೆ ಹಾಳಾಗುತ್ತೆ.
ಬೇಡ, ಫಸ್ಟ್ ದೊಡ್ಡವ್ರಿಗೆ ಹೇಳೋಣ. ಎಲ್ಲ ಮನೆಯಲ್ಲಿ ತಿಳ್ಕೊಂಡಿರೋದು ನಾನು ಒಂದು ಕ್ಲಿಯರ್ ಮಾಡ್ತೀನಿ ಎಲ್ಲರಿಗೂ, ನಮ್ಮ ಮನೇಲಿರೋರಿಗೆ ನಾನು ಖಂಡಿತ ಓಡ್ ಬಂದ್ಬಿಟ್ಟು ಮದುವೆ ಮಾಡ್ಕೋಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನಾನು ಆ ಥರ ಓಡ್ಬಿಟ್ಟು ಬಂದು ಮದುವೆ ಮಾಡ್ಕೋಬೇಕಂತಿದ್ದಿದ್ರೆ ಮನೇಲಿರೋ ದುಡ್ಡು, ಒಡವೆ, ಬಟ್ಟೆ ಎಲ್ಲ ಎತ್ಕೊಂಡ್ಬರ್ತಾ ಇದೆ. ನಾನು ಉಟ್ಟು ಬಟ್ಟೆಲಿ ನಾನು ಇವತ್ತು ಇವ್ರ ಜೊತೆಲಿ ಬಂದಿದ್ದೆ. ನನಗೆ ಆ ಥರ ಪ್ಲ್ಯಾನ್ಸ್ ಯಾವುದೂ ಇರಲಿಲ್ಲ. ಅವ್ರು ಅದನ್ನೇ ಅನ್ಕೊಂಡೋದು, ಇವಳು ನಮ್ಮ ಮಾನ ಮರ್ಯಾದೆ ಕಳ್ದು ಹೋಗಿದ್ದಾಳೆ, ಅವಳು ಕಳ್ದು ಹೋಗಿದ್ದಾಳೆ, ಅವಳ ಜೊತೆ ಮಾತಾಡಬಾರ್ದು. ನಾನು ಅದೇ ಅನ್ನೋದು, ನಾನು ಓಡ್ಬಿಟ್ಟು ಬಂದು ಮದುವೆ ಆಗಿಲ್ಲ. ನಾವು ರಾಜಾರೋಷವಾಗಿ ಬೆಗ್ ಮಾಡಿದ್ದೀನಿ ಮೇಡಮ್, ಕೇಳ್ಕೊಂಡಿದ್ದೀನಿ ಅನ್ನೋಕ್ಕಿಂತ ಭಿಕ್ಷೆ ಥರ ಬೇಡಿದ್ದೀನಿ ನಾನು ಒಬ್ಬೊಬ್ಬರ ಹತ್ರ. ನನಗೆ ಮಾಡಿಸ್ಕೊಡಿ ಬೇಡ, ಬಿಲ್ಕುಲ್ ಬೇಡ, ಅವ್ನು ಬೇಡ. ನೀವೇ ನೋಡಿ ಇವರಲ್ಲಿ ಏನು ಕಡಿಮೆ ಆಗಿದೆ? ಇವ್ರು ಒಳ್ಳೆ ಗುಣ ಇಲ್ವಾ? ಒಳ್ಳೆ ನಡತೆ ಇಲ್ವಾ? ಹೋಗ್ಲಿ, ಯಾವುದಾದ್ರೂ ಒಂದು ಕೆಟ್ಟ ಬುದ್ಧಿ ಇದೆಯಾ? ಖಂಡಿತ ಇಲ್ಲ. ಅವ್ರು ಇವತ್ತುವರೆಗೂ ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ. ಕರ್ಕೊಂಬಂದಿರೋ ತಪ್ಪಂತಲ್ಲ, ಕರ್ಕೊಂಬಂದಿರೋದಕ್ಕೆ ಕರೆಕ್ಟಾಗಿ ನಾನು ಬಾಳಿಸ್ಬೇಕು ಹೆಂಡ್ತಿನ. ಒಬ್ರ ಮುಂದೆ 4 ಜನ ಮಾತಾಡ್ಕೋಬಾರ್ದು, ನಾನು ಕರ್ಕೊಂಬಂದು ಕೈ ಬಿಟ್ಬಿಟ್ಟೆ ಅಂತ. ಅದಕ್ಕೋಸ್ಕರ ಅವ್ರು ಆ ಥರ ನೋಡ್ಕೋತಾ ಇದ್ದಾರೆ. ಅವ್ರ ತಂದೆ ತಾಯಿನೂ ಅಷ್ಟೇ, ಅವ್ರಿಗೆ ಹೆಣ್ಮಕ್ಳಿಲ್ಲ. ಅವ್ರು ನಮ್ಮ ಮಾವನೂ ಅಷ್ಟೇ, ನಾನು ಅವ್ರ ಬಗ್ಗೆ ಹೇಳಬೇಕು. ಅವ್ರು ಅವತ್ತು ಸ್ಟೇಷನಲ್ಲಿ ಮಾತಾಡಿದ್ರು, ನನಗೆ ಹೆಣ್ಮಕ್ಳಿಲ್ಲ ಸರ್, ನನಗೊಂದು ಹೆಣ್ಮಗು ಇದೆ ಅಂತ ಸಾಕೋತೀನಿ ಅಂತ. ಅದೇ ರೀತಿ ಇವತ್ತು ನಾನು ನೋಡ್ಕೋತಾ ಇದ್ದಾರೆ. ಅದೇ ರೀತಿ ನಮ್ಮ ಅತ್ತೆನೂ ಕೂಡ, ಅವರು ಅಷ್ಟೇ. ನನ್ನ ಮಗಳಂದರೆ ಅವ್ರಿಗೆ ತುಂಬಾ ಇಷ್ಟ. ಎಷ್ಟು ಅವರು ಮುದ್ದಾಡ್ತಾರೆ. ನನಗೆ ಆವಾಗ ಕಸವಿಸಿ ಆಗುತ್ತೆ, ಯಾಕೆ ನನ್ನ ಮಗಳಿಗೆ ನನ್ನ ತಂದೆ ತಾಯಿ ಪ್ರೀತಿನೂ ಅವಳಿಗೆ ಸಿಗಬೇಕು, ಅವ್ರ ಆಶೀರ್ವಾದ ಸಿಗಬೇಕು. ಯಾಕೆ ನನ್ನ ದೂರ ಬೇಡ, ಅವ್ರ ಮನೆಗೆ ನಾನು ಹೋಗಲ್ಲ. ನಾನೇ ಹೇಳ್ತೀನಿ, ಪ್ರಾಮಿಸ್ ಮಾಡ್ತೀನಿ, ಬೇಕಂದರೆ ನಾ ಬರಲ್ಲ ನಿಮ್ಮ ಮನೆಗೆ, ನೀವೇ ಬನ್ನಿ ನಮ್ಮ ಮನೆಗೆ, ಮಗು ನೋಡಿ ಆಶೀರ್ವಾದ ಮಾಡಿ ಹೋಗಿ. 4-6 ಜನ ಜೊತೆ ಬೆರೆಯೋದಕ್ಕೆ ನಂಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ಅಲ್ಲ, ಮಂಜುನಾಥ್ ಅವ್ರ ತಂದೆಗೆ ಹೆಣ್ಮಕ್ಳಿಲ್ಲ ಇಲ್ಲ, ಆದರೂ ಕೂಡ ಅವರು ತಮ್ಮ ಮಗಳ ಥರ ನೋಡ್ಕೋತೀನಿ ಅನ್ನೋ ಒಂದು ದೊಡ್ಡಸ್ತಿಕೆ ಇದೆ. ಆದರೆ ನಿಮ್ಮ ತಂದೆ ನಿಮ್ಮನ್ನ ಜೀವವಾಗಿ ಬೆಳೆಸಿದವರು, ನಿಮ್ಮನ್ನ ಗೆಳತಿಯಾಗಿ ಬೆಳೆಸ್ಕೊಂಡವರಿಗೆ ಯಾಕೆ ಮಗಳ ಮೇಲೆ ಇಷ್ಟೊಂದು ದ್ವೇಷ? ಅಥವಾ ಬೇರೆ ಏನಾದ್ರೂ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರಾ? ಬೇರೆ ಯಾರಾದ್ರೂ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ? ಅದನ್ನ ಅವರೇ ಹೇಳ್ಬೇಕು, ಮೇಡಮ್ ನನ್ಗೆ ಈ ಥರ ಇದೆಯಮ್ಮ, ನನ್ಗೆ ಈ ಥರ, ನಾನು ಅದಕ್ಕೂ ರೆಡಿ. ನನ್ಗೆ ನಮ್ಮ ತಂದೆ ಮಾತಿಗೆ ಹೇಳಿಬಿಟ್ರೆ ಅವರು, ನನಗೆ ಈ ಥರ ಯಾರೋ ಹೇಳ್ತಾ ಇದ್ದಾರಮ್ಮ, ನಿನ್ನನ್ನು ಸೇರಿಸ್ಕೋಬೇಡ ಅಂತ ಹೇಳಿದ್ರೆ ನಾನು ಅವ್ರ ಹತ್ರನೂ ಮಾತಾಡೋಕ್ಕೆ ರೆಡಿ ಇದ್ದೀನಿ. ಈ ಪ್ರಪಂಚದಲ್ಲಿ ಮೇಡಮ್ ತಂದೆ ಮಗಳನ್ನ ಬೇರೆ ಮಾಡೋ ಅಂಥವ್ರು ಯಾರೂ ಇಲ್ಲ. ಒಂದಾದರೆ ಖುಷಿ ಪಡ್ತಾರೆ, ಆಯಿತು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಹೊರತು ನೀವು ಬೇರೆ ಆಗ್ಬಿಡಿ, ನೀವು ಬಿಟ್ಬಿಡಿ ಅಂತ ಯಾರೂ ಹೇಳಲ್ಲ. ತಾಯಿ ಮಗಳನ್ನೂ ಬೇರೆ ಮಾಡೋರು ನಾನು ನೋಡಿಲ್ಲ. ಬಟ್ ಇಲ್ಲಿ ಏನು ನಡೀತದೆ, ಅವ್ರ ಜೊತೆ ನನಗೆ ಕಾನ್ವರ್ಸೇಷನ್ ಮಾಡೋಕ್ಕೆ ಅವಕಾಶ ಇಲ್ಲ. ಅವ್ರು ಕೊಡ್ತಾ ಇಲ್ವಾ ಅಥವಾ ಅವ್ರ ಹತ್ರ ಇರೋರು ಕೊಡ್ತಾ ಇಲ್ವಾ? ನನ್ಗೆ ಅದೇ ಗೊತ್ತಾಗ್ತಿಲ್ಲ. ಅವ್ರಿಗೆ ಹೆದರ್ಕೊಂಡು ಏನು ಮಾಡ್ತಾರೆ, ಯಾರಿಗೆ ಹೆದರ್ಕೋತಾ ಇದ್ದಾರೆ ಅಂತ ನನ್ಗೆ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲ, ನಿಮ್ ತಂದೆ ಜೊತೆ ಇದ್ದಾಗ ಆ ಥರದ್ದು ಏನಾದ್ರು ಪರಿಸ್ಥಿತಿ ಮಾತಿಗಾದ್ರೂ ಮಣಿಯೋ? ನಮ್ಮ ತಂದೆ ಯಾರನ್ನೂ ಕೇರ್ ಮಾಡಲ್ಲ. ಅವರು ಶಾರ್ಟ್ ಟೆಂಪರ್, ತುಂಬ ಶಾರ್ಟ್ ಟೆಂಪರ್. ಅವರು ಯೋಚನೆ ಮಾಡೋ ಶಕ್ತಿನೇ ಕಡಿಮೆ. ನಾನೇ ಒಂದೊಂದ್ಸಲ ಬೈತಿದ್ದೆ ನಾನಿದ್ದಾಗ. ಆ ಥರ ಮಾತಾಡಬಾರ್ದು, ಅವ್ರ ಮನ್ಸಿಗೆ ಬೇಜಾರಾಗುತ್ತೆ, ಹಂಗೆ ಮಾತಾಡಬಾರ್ದು. ಅವ್ರು ಕೇಳಿಸ್ಕೊ, ಈ ಕಡೆ ಕೇಳಿಸ್ಕೋಬೇಕು, ಇನ್ನೊಬ್ರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊ ಅಂತ ನಾನೇ ಹೇಳ್ತಾ ಇದ್ದೆ. ನಾನು ಇರೋವಾಗವರೆಗೂ ನಮ್ಮ ತಂದೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮೇಡಮ್. ನಾನು ಅದಂತೂ ಹೇಳ್ತೀನಿ. ನಂಗೆ ಒಂದು ದಿವಸ ನನ್ನ ಬುದ್ಧಿ ಬಂದಾಗಿಂದ ಹೊಡೆದಿದ್ದಾರೆ. ಈ ವಿಷಯ ಮನೆಯಲ್ಲಿ ಹೆಣ್ಮಕ್ಳಿಗೆ ಈ ವಿಷಯ ಗೊತ್ತಾದಾಗ ತಂದೆಯವರು ಎಷ್ಟು ಹಾರಾಡ್ತಾರೆ, ಹೊಡೆಯೋ ಮಟ್ಟಕ್ಕೆ ಹೋಗ್ತಾರೆ, ಹೊಡೆದಿರ್ತಾರೆ. ನಮ್ಮ ತಂದೆ ಏನೂ ಮಾಡಲಿ, ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ನಾನು ಅದಕ್ಕಂತೂ ತುಂಬಾ ಸಫರ್ ಪಡ್ತೀನಿ. ತಂದೆ ಕಣ್ಣಲ್ಲಿ ನೀರು ಹಾಕ್ಸಿದ್ದೀನಿ. ನನಗೂ ಅದ್ರ ಬಗ್ಗೆ ಅದ್ರ ಶಾಪನೋ ಏನೋ, ನಾನು ಈ 3 ವರ್ಷ ಈ ಥರ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ನಮ್ಮ ತಂದೆ ಕಣ್ಣಲ್ಲಿ ನೀರು ಹಾಕ್ಸಿದ್ದೇ ಇರಬೇಕೇನೋ ಈ 3 ವರ್ಷ ನಾನು ಅನುಭವಿಸ್ತಾ ಇರೋ ಕಷ್ಟ. ಅವ್ರು ಕಣ್ಣಲ್ಲಿ ನೀರು ಹಾಕಿದ್ರು, ಯಾಕಮ್ಮ ಈ ಥರ ಮಾಡಿದೆ, ನಾನು ನೋಡ್ತಾ ಇರಲ್ವ ಹುಡುಗನ ಅಂತ. ನನ್ಗೆ ಖಂಡಿತ ಗೊತ್ತು, ನನಗೆ ಒಳ್ಳೆ ಹುಡುಗನೇ ತಂದು ಇವ್ರು ಮದುವೆ ಮಾಡ್ತಾಯಿದ್ರು ಅಂತ. ಆಯಿತು, ಪ್ರೀತಿ ಆದಮೇಲೆ ನನ್ನ ಮನಸ್ಸಾಕ್ಷಿ ಅನ್ನೋದು ಒಂದಿದೆ ಅಲ್ವಾ. ಮನಸ್ಸಾಕ್ಷಿನ ಬಿಟ್ಟು ನಾನು ಬೇರೆಯವ್ರನ್ನ ಮದುವೆ ಆಗಿ ಜೀವನ ಪೂರ್ತಿ ಕೊರಗೋದು ನನಗೆ ಇಷ್ಟ ಇರಲಿಲ್ಲ. ಅಲ್ಲ, ಅಟ್ಲೀಸ್ಟ್ ನೀವು ಮಂಜುನಾಥ್ ಜೊತೆ ಬರೋದಕ್ಕೆ ಮುಂಚೆ ಆದ್ರೂ ನಿಮ್ಮ ತಂದೆ ಜೊತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲ ಮೇಡಮ್. ಅಷ್ಟೇ, ಅಲ್ಲಿ ಸ್ಟೇಷನಲ್ಲಿ ಬಿಟ್ಟರು. ನನ್ನ ಸ್ಟೇಷನಲ್ಲಿ ಒಂದು ಅಕ್ನಾಲೇಜ್ಮೆಂಟಿಗೆ ಸಿಗ್ನೇಚರ್ ಮಾಡಿಸ್ಕೊಂಡ್ರು. ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅಕಸ್ಮಾತ್ ಆದರೆ ನಾವೇ ಕಾರಣ ಅಂತ ಅವರು ಒಂದು ಸೈನ್ ಮಾಡಿಕೊಟ್ರು. ಇವ್ರ ತಂದೆ ತಾಯಿ ಒಂದು ಸಿಗ್ನೇಚರ್ ಮಾಡಿದ್ರು, ನಾವು ಸಿಗ್ನೇಚರ್ ಮಾಡಿದ್ವಿ. ನಮಗೇನಾದರೂ ಆದರೆ ಈ 1 ವರ್ಷದಲ್ಲಿ, ಮದುವೆ ಆಗಿದ್ದು 1 ವರ್ಷದಲ್ಲಿ ಏನಾದರೂ ಕಾರಣಾಂತರಗಳಿಂದ ತೊಂದರೆ ಆದರೆ ಅವರೇ ಕಾರಣ ಅಂತ ಅಷ್ಟೇ ಸಿಗ್ನೇಚರ್ ಮಾಡಿದ್ರು. ಅವ್ರ ಪಾಡಿಗೆ ಅವ್ರು ಹೊಟ್ಟೋದ್ರು. ನನ್ನ ಮಗಳನ್ನ ನಾನು ಇಲ್ಲಿ ಬಿಡ್ತಾ ಇದ್ದೀನಿ, ಒಂದು ಒಳ್ಳೆ ಮಾತು ಹೇಳಿ, ಆಯಿತು ಹೋಗ್ತಾ ಇದೆಯಾ ಅಮ್ಮ, ಚೆನ್ನಾಗಿರು. ಮತ್ತು ಬಂದ ಮೇಲೆ ಅಟ್ಲೀಸ್ಟ್ ಬಂದ ಮೇಲೆ ಆದರೂ ನನಗೆ ಫೋನ್ ಮಾಡ್ತಾರೆ ಅಂದರೆ, ಇಲ್ಲ ಮೇಡಮ್, ಇವತ್ತಿನವರೆಗೂ 1 ರೂಪಾಯಿ ಕಾಯಿನ್ ಹಾಕೊಂಡು ಫೋನ್ ಮಾಡಲಿಲ್ಲ. ಏನಾಗಿದ್ಯಮ್ಮ, ನನಗೆ ಅದೇ ಗೊತ್ತಾಗ್ತಾ ಇಲ್ಲ. ಯಾರು ಹೇಳ್ಕೊಡ್ತಾ ಇದ್ದಾರೋ ನಿಜವಾಗ್ಲೂ ಅವ್ರ ಹತ್ರನೂ ಕೇಳ್ಕೊತೀನಿ. ದಯವಿಟ್ಟು ನನ್ನ ತಂದೆನ ಕೊಟ್ಬಿಟ್ರೆ ನನ್ನ ಇನ್ನೇನು ಬೇಡ ಮೇಡಮ್ ಈ ಪ್ರಪಂಚದಲ್ಲಿ. ನನಗೆಲ್ಲ ಸುಖ ಇದೆ, ನನಗೆ ಒಳ್ಳೆ ಗಂಡ ಕೊಟ್ಟಿದ್ದಾನೆ, ಒಂದು ಒಳ್ಳೆ ಮಗಳಿದೆ, ಅತ್ತೆ ಮಾವ ಇದ್ದಾರೆ, ಸಂಸಾರ ಅನ್ನೋ ಚೆನ್ನಾಗಿ ನಡೀತಾ ಇದೆ. ನನಗೆ ಬೇಕಾಗಿರೋದು ನಮ್ಮ ತಂದೆ ತಾಯಿ, ನನ್ನ ಕುಟುಂಬ, ನನ್ನ ತವ್ರ ಮನೆ ಅಷ್ಟೇ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ.
ಲಾವಣ್ಯ ಅವರ ತಂದ್ರೆ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಖಂಡಿತ ನಿಮ್ಮ ಮಗಳ ಕೂಗಿಗೆ ಸ್ವಲ್ಪ ಧ್ವನಿ ಕೊಡುವಂತಹ ಪ್ರಯತ್ನ ಮಾಡಿ. ಆಕೆಗೆ ನಿಮ್ಮ ಆಸ್ತಿ ಬೇಕಿಲ್ಲ ಅಥವಾ ಬೇರೆ ಯಾರೋ ಏನೋ ಹೇಳ್ತಿದ್ದಾರೆ ಅಂತ ನೀವು ಒತ್ತಡಲಿದ್ರೆ ಖಂಡಿತ ಇದ್ರ ಬಗ್ಗೆ ಗಮನ ಹರಿಸಿ. ನಿಮ್ಮ ಮಗಳು 25 ವರ್ಷ ನಿಮ್ಮ ತೋಳಲ್ಲಿ ಬೆಳೆದ ಮಗಳು ಇವತ್ತು ನಿಮ್ಮ ಪ್ರೀತಿಗೋಸ್ಕರ ಪರಿತಪಿಸ್ತಾ ಇದ್ದಾಳೆ. ಇವಾಗಲಾದರೂ ಎಚ್ಚೆತ್ಕೊಳ್ಳಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ.